ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ಅಸಲಿ ಕಾರಣವನ್ನ ಒಂದ್ ಕಡೆ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಕೃತಿಕಾ ರೆಡ್ಡಿ ಕೊಲೆ ಆಗಿರುವ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೂ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತಿ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಮಹಜರು ಮಾಡಿದ್ದಾರೆ ಪೊಲೀಸರು. 3 ಗಂಟೆ ಮಹಜರನ್ನ ನಡೆಸಿದ್ದಾರಂತೆ ಪೊಲೀಸರು. ಸತತವಾಗಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಗುಂಜೂರಿನ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಪೊಲೀಸರ ಮಹಜರು ಕಾರ್ಯ ಆಗಿದೆ. ಅಲ್ಲಿದ್ದಂತಹ ಮೊಬೈಲ್, ಐಪ್ಯಾಡ್ ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಯಾವ ಕಾರಣಕ್ಕೆ ಕೊಲೆ ಆಯಿತು ಅನ್ನುವಂತಹ ವಿಚಾರವನ್ನ ಪತ್ತೆ ಹಚ್ಚೋದಕ್ಕೆ ಹೊರಟಂತಹ ಪೊಲೀಸರಿಗೆ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಇದೆ. ಒಂದು, ಆಕೆಗೆ ಜಸ್ಟ್ ಎಸಿಡಿಟಿ ಇತ್ತು ಅನ್ನೋ ಕಾರಣಕ್ಕೆ ಪತಿ ಮಹೇಂದ್ರ ಆಕೆಯನ್ನ ಕೊಲ್ಲೋದಕ್ಕೆ ಸಾಧ್ಯ ಆಯ್ತಾ ಅನ್ನೋದು ಪ್ರಶ್ನೆ. ಜಸ್ಟ್ ಅನಾರೋಗ್ಯದ ನೆಪಕ್ಕೆ ಯಾರಾದ್ರೂ ಹೆಂಡತಿನ ಕೊಲ್ತಾರೆ ಏನ್ರಿ? ಇಂಥ ಪ್ರಶ್ನೆಗಳು ಸಹಜವಾಗಿ ಕಾಡೋದಕ್ಕೆ ಶುರುವಾಯಿತು. ಮತ್ತೊಂದು ವಿಚಾರ, ಆ ಕೃತಿಕಾ ರೆಡ್ಡಿ ಅವರ ಪೋಷಕರೇ ಮಾಡೋದಕ್ಕೆ ಶುರು ಮಾಡಿದ್ರು. ಗಂಭೀರ ಆರೋಪ ಅಂದ್ರೆ ಮಹೇಂದ್ರನಿಗೆ ಅನೈತಿಕ ಸಂಬಂಧ ಆಯ್ತು, ಬೇರೆ ಹೆಣ್ಣು ಮಕ್ಕಳ ಜೊತೆಗೆ ಸಂಪರ್ಕ ಆಯ್ತು, ಆ ಕಾರಣಕ್ಕೆ ಮಗಳ ಕೊಲೆ ಆಗಿದೆ ಅಂತ. ಹಾಗಾಗಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಸ್ಥಳ ಮಹಜರು ಸಂದರ್ಭದಲ್ಲಿ ಒಂದಷ್ಟು ಮೊಬೈಲ್, ಲ್ಯಾಪ್ಟಾಪ್ ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು.